ನಮಸ್ತೆ ವೀಕ್ಷಕರೇ. ಅಕ್ಟೋಬರ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಯಾವ ರೀತಿ ಭವಿಷ್ಯ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಚಂದ್ರನು ಕಟಕ ರಾಶಿಯ ಅಧಿಪತಿ. ಆದ್ದರಿಂದ ಈ ರಾಶಿಯ ಜನರ ಜೀವನ ಚಂದ್ರನ ಚಲನೆಗೆ ತುಂಬ ಹತ್ತಿರವಾಗಿ ಜೋಡಿಕೊಂಡಿರ್ತದೆ. ಮನಸ್ಸಿನ ಏರುಪೇರು, ಭಾವನಾತ್ಮಕ ಸ್ವಭಾವ, ಕಾಳಜಿಯ ಹೃದಯ ಇವೆಲ್ಲ ಕಟಕ ರಾಶಿಯವರ ವಿಶಿಷ್ಟ ಗುಣಗಳು. ಹೀಗಾಗಿ ಈ ಅಕ್ಟೋಬರ್ ತಿಂಗಳು ಯಾವ ಹೊಸ ಶಕ್ತಿ, ಯಾವ ಸವಾಲು, ಯಾವ ಅವಕಾಶಗಳನ್ನು ತರ್ತದೆ ಎಂದು ಒಂದೊಂದಾಗಿ ನೋಡ್ಕೊಂಬರೋಣ. ಈ ಒಂದು ರಾಶಿಯವರಿಗೆ ನಾವು ಮೊದಲಿಗೆ ಪ್ರೀತಿ ಮತ್ತು ಸಂಬಂಧದ ಬಗ್ಗೆ ನೋಡುವುದಾದರೆ ಮೊದಲು ಪ್ರೀತಿಯ ಬಗ್ಗೆ ಮಾತನಾಡೋಣ. ಅಕ್ಟೋಬರ್ ತಿಂಗಳು ಕಟಕ ರಾಶಿಯವರಿಗೆ ಸಂಬಂಧಗಳಲ್ಲಿ ಮಿಶ್ರ ಫಲ ತರ್ತದೆ ಅಂತಲೇ ಹೇಳಬಹುದು. ವಿವಾಹಿತ ದಂಪತಿಗಳಿವೆ ಕೆಲವು ಕ್ಷಣಗಳಲ್ಲಿ ಅಸಂಬದ್ಧತೆ ಬರಬಹುದು. ನಾನು ಹೇಳಿದ್ದು ನೀನು ಕೇಳಲಿಲ್ಲ, ನಿನ್ನ ಭಾವ ನನಗೆ ಅರ್ಥವಾಗಲಿಲ್ಲ, ಇಂತಹ ಸಣ್ಣ ಮಾತುಗಳು ದೊಡ್ಡದಾಗಿ ತಿರುಗಬಾರದು. ಶುಕ್ರನ ಅನುಗ್ರಹದಿಂದ ನೀವು ಪರಸ್ಪರ ಅರ್ಥ ಮಾಡಿಕೊಂಡರೆ ಬಂಧನಗಳು ಇನ್ನೂ ಬಲವಾಗ್ತದೆ ಅಂತಲೇ ಹೇಳ್ಬೋದು. ಪ್ರೇಮಿಗಳಿಗೆ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಹೊಸ ಪರಿಚಯಗಳು ಆಳವಾದ ಪ್ರೀತಿಗೆ ತಿರುಗುವ ಸಾಧ್ಯತೆ ಇದೆ. ಆದರೆ ಜಾಗ್ರತೆ, ಕಟಕ ರಾಶಿಯವರು ತುಂಬ ಸಂವೇದನಶೀಲರು. ಸ್ವಲ್ಪ ಅನುಮಾನವೇ ಸಂಬಂಧದಲ್ಲಿ ಬಿರುಕು ತರಬಹುದು. ಆದ್ದರಿಂದ ವಿಶ್ವಾಸವೇ ಮುಖ್ಯ ಅಂತಲೇ ಹೇಳ್ಬೋದು. ಇವರಿಗೆ ಒಂದು ಸಣ್ಣ ಸಲಹೆ ಕೊಡುವುದಾದರೆ ಈ ತಿಂಗಳು ಹೆಚ್ಚು ಕೋಪಗೊಂಡು ಮಾತನಾಡಬೇಡಿ, ಬದಲಿಗೆ ಪ್ರೀತಿಯಿಂದ ಮಾತನಾಡಿದರೆ ಸಂಬಂಧವು ಮಧುರವಾಗ್ತದೆ ಅಂತಲೇ ಹೇಳಬಹುದು. ಇನ್ನು ಉದ್ಯೋಗ ಮತ್ತು ವೃತ್ತಿ ಜೀವನಕ್ಕೆ ಬರುವುದಾದರೆ ವೃತ್ತಿ ಜೀವನದತ್ತ ಮೊದಲು ನೋಡ್ಕೊಂಬರೋಣ. ಅಕ್ಟೋಬರ್ ತಿಂಗಳು ಕಟಕ ರಾಶಿಯವರಿಗೆ ಹೊಸ ಬಾಗಿಲು ತೆಗೆಯುವ ತಿಂಗಳು ಅಂತಲೇ ಹೇಳಬಹುದು. ಸರ್ಕಾರಿ ನೌಕರಿ, ಬ್ಯಾಂಕಿಂಗ್, ಶಿಕ್ಷಣ, ಕಲೆ, ಮಾಧ್ಯಮ ಕ್ಷೇತ್ರಗಳಲ್ಲಿರುವವರು ಉತ್ತಮ ಅವಕಾಶಗಳನ್ನು ಪಡಿತಾರೆ. ಶನಿಯ ದೃಷ್ಟಿಯಿಂದ ಕೆಲವೊಂದು ವಿಳಂಬ, ಒತ್ತಡ ಎದುರಾಗಬಹುದು. ಆದರೆ ಗುರುವಿನ ಕೃಪೆಯಿಂದ ನಿಮ್ಮ ಹಿರಿಯರು ಮತ್ತು ಸಹೋದ್ಯೋಗಿಗಳ ಬೆಂಬಲ ಸಿಗ್ತದೆ. ಉದ್ಯೋಗ ಬದಲಾವಣೆ ಯೋಚಿಸ್ತಾ ಇರುವಂತಹ ಜನರಿಗೆ ಅಕ್ಟೋಬರ್ 2ನೇ ಭಾಗ ಹೆಚ್ಚು ಅನುಕೂಲಕರವಾಗಿರ್ತದೆ. ವ್ಯಾಪಾರ ಕ್ಷೇತ್ರದಲ್ಲಿ ಇರುವವರು ಹೊಸ ಒಪ್ಪಂದಗಳನ್ನು ಪಡೆಯಬಹುದು. ಆದರೆ ಪ್ರತಿಯೊಂದು ಒಪ್ಪಂದದ ವಿವರಗಳನ್ನು ಚೆನ್ನಾಗಿ ಪರಿಶೀಲಿಸಿ. ಇವರಿಗೆ ಮುಖ್ಯವಾಗಿ ಕಚೇರಿ, ರಾಜಕೀಯ ಅಥವಾ ಸಹೋದ್ಯೋಗಿಗಳ ಚುಟುಕು ಮಾತುಗಳನ್ನು ಗಮನಕ್ಕೆ ತೆಗೆದುಕೊಳ್ಳಬೇಡಿ. ನಿಮ್ಮ ಪರಿಶ್ರಮವೇ ಈ ತಿಂಗಳು ನಿಮಗೆ ಶಕ್ತಿ ತಂದುಕೊಡ್ತದೆ ಅಂತಲೇ ಹೇಳಬಹುದು. ಇನ್ನು ಹಣಕಾಸು ಮತ್ತು ವ್ಯಾಪಾರ ಜೀವನಕ್ಕೆ ಬರುವುದಾದರೆ ಮೊದಲಿಗೆ ಹಣಕಾಸಿನ ವಿಷಯಕ್ಕೆ ಬರುವುದಾದರೆ ಈ ತಿಂಗಳು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ತಿಂಗಳ ಆರಂಭದಲ್ಲಿ ಅನಿರೀಕ್ಷಿತ ಖರ್ಚುಗಳು ಬಂದು ತೊಂದರೆ ನಿಮಗೆ ಕೊಡಬಹುದು. ಮನೆ ಮರುಬಳಿಕೆ, ವಾಹನ ದುರಸ್ತಿ ಅಥವಾ ಕುಟುಂಬದ ತುರ್ತು ಅಗತ್ಯ ಖರ್ಚುಗಳು ನಿಮಗೆ ಹೆಚ್ಚಾಗ್ತದೆ. ಹೂಡಿಕೆ ಮಾಡಲು ನೀವು ಇಚ್ಛೆ ಮಾಡ್ತಾ ಇದ್ದರೆ ದೀರ್ಘಕಾಲಿಕ ಹೂಡಿಕೆಗಳತ್ತ ಗಮನ ಹರಿಸಿ. ತುರ್ತು ಲಾಭಕ್ಕಾಗಿ ಮಾಡುವ ಹೂಡಿಕೆಗಳನ್ನು ತಪ್ಪಿಸಿಕೊಳ್ಳಿ. ವ್ಯವಹಾರಸ್ಥರಿಗೆ ಹೊಸ ಸಂಬಂಧಗಳು ಕೂಡ ಬರಬಹುದು. ಆದರೆ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಅದರ ಜೊತೆಗೆ ತಿಂಗಳ ಕೊನೆಯ ಭಾಗದಲ್ಲಿ ಆದಾಯ ಸ್ವಲ್ಪ ಹೆಚ್ಚಾಗಿ ನಿರಾಳತೆಯನ್ನು ತರಬಹುದು. ಒಂದು ಜ್ಞಾಪಕದಲ್ಲಿಟ್ಕೊಳ್ಳಿ, ಈ ತಿಂಗಳು ನೀವು ಅರ್ನ್ ಆ್ಯಂಡ್ ಸೇವ್ ಎಂಬ ಸೂತ್ರವನ್ನು ಪಾಲಿಸಿದರೆ ಹಣಕಾಸಿನಲ್ಲಿ ಸ್ಥಿರತೆಯನ್ನು ನೀವು ಸಾಧಿಸಬಹುದು. ಇನ್ನು ಆರೋಗ್ಯ ವಿಚಾರಕ್ಕೆ ಬರುವುದಾದರೆ ಆರೋಗ್ಯದ ಕಡೆ ನೀವು ಗಮನವನ್ನು ಹರಿಸಬೇಕಾಗ್ತದೆ. ಅಕ್ಟೋಬರ್ ತಿಂಗಳು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಹೇಳ್ತದೆ ಅಂತಲೇ ಹೇಳ್ಬೋದು. ಚಂದ್ರನ ಪ್ರಭಾವದಿಂದ ಮನೋಭಾವ ಏರುಪೇರು ಆಗಬಹುದು. ಒತ್ತಡ ಹೆಚ್ಚಾದರೆ ನಿದ್ರಾಹೀನತೆ, ಜೀರ್ಣಕ್ರಿಯೆ ಸಮಸ್ಯೆಗಳು ನಿಮಗೆ ಬರಬಹುದು. ಹಾಗಾಗಿ ಹವಾಮಾನ ಬದಲಾವಣೆಯಿಂದ ತಂಪು, ಹಸಿವು, ಕಾಯಿಲೆಗಳು, ಚರ್ಮದ ತೊಂದರೆಗಳು ಆಗುವ ಸಾಧ್ಯತೆ ಇದೆ. ನೀವು ಪ್ರತಿದಿನ ಯೋಗ, ಪ್ರಾಣಾಯಾಮ, ಧ್ಯಾನ ಮಾಡಿದರೆ ದೇಹ ಮನಸ್ಸಿಗೆ ಶಾಂತಿ ಸಿಗ್ತದೆ. ಅದರ ಜೊತೆಗೆ ಆಹಾರದಲ್ಲಿ ನಿಯಮವನ್ನು ಪಾಲಿಸಿ. ಎಣ್ಣೆಯುಕ್ತ, ತೀಕ್ಷ್ಣ ಆಹಾರ ಕಡಿಮೆ ಮಾಡಿ. ಹಣ್ಣು ತರಕಾರಿಯನ್ನು ಜಾಸ್ತಿ ಸೇವನೆ ಮಾಡಿ. ನಿಮಗೆ ಒಂದು ಸಲಹೆ ಕೊಡುವುದಾದರೆ ಸ್ವಲ್ಪ ಸಮಯವನ್ನು ನಿಮ್ಮ ದೇಹ ಮನಸ್ಸಿಗೆ ಮೀಸಲಿಡಿ. ಇದು ನಿಮಗೆ ಶಕ್ತಿಯನ್ನು ಮರುಕಣಿಸ್ತದೆ. ಇನ್ನು ಕುಟುಂಬ ಮತ್ತು ಒಂದು ಸಾಮಾಜಿಕ ಜೀವನದ ಬಗ್ಗೆ ಹೇಳುವುದಾದರೆ ಕುಟುಂಬ ಮತ್ತು ಸಾಮಾಜಿಕ ಬದುಕಿನ ವಿಷಯದಲ್ಲಿ ಅಕ್ಟೋಬರ್ ತಿಂಗಳು ನಿಮಗೆ ಸಂತೋಷಕರವಾಗಿದೆ ಅಂತಲೇ ಹೇಳ್ಬೋದು. ಮನೆಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಸಹೋದರ ಸಹೋದರಿಯರೊಂದಿಗೆ ಕೆಲವೊಂದು ಸಣ್ಣ ಕಲಹ ಆಗ್ತದೆ.
ಆದರೆ ಪ್ರೀತಿಯಿಂದ ಅದನ್ನು ಬಗೆಹರಿಸಬಹುದು. ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆಯನ್ನು ನೀವು ಕಾಣ್ತೀರಾ? ಇದು ನಿಮಗೆ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಸ್ನೇಹಿತರೊಂದಿಗೆ ಹಳೆಯ ಬಾಂಧವ್ಯಗಳು ಮತ್ತೆ ಜೋಡಿಕೊಳ್ತದೆ. ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ನಿಮಗೆ ಸಿಗಬಹುದು. ಇದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಇನ್ನು ಈ ಒಂದು ರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳುವುದಾದರೆ ಅಕ್ಟೋಬರ್ ತಿಂಗಳು ಕಟಕ ರಾಶಿಯವರಿಗೆ ಕೊಡುವ ಸಂದೇಶವೇನಪ್ಪ ಅಂತ ಹೇಳಿದರೆ, ಸಹನೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ನಿಮಗೆ ಯಶಸ್ಸು ಖಂಡಿತ. ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಅನಗತ್ಯ ಖರ್ಚನ್ನು ತಪ್ಪಿಸಿ. ಸಂಬಂಧಗಳಲ್ಲಿ ನಂಬಿಕೆಯನ್ನು ಬೆಳೆಸ್ಕೊಳ್ಳಿ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನವನ್ನು, ಪ್ರಾರ್ಥನೆಗೆ ಮೀಸಲಿಡಿ. ಪಿತೃದೇವರ ಪೂಜೆ, ಜಲದಾನ, ಅನ್ನದಾನ ಮಾಡಿದರೆ ಅಶುಭ ಪ್ರಭಾವ ನಿಮಗೆ ಕಡಿಮೆ ಆಗ್ತದೆ. ಒಂದು ಜ್ಞಾಪಕದಲ್ಲಿಟ್ಕೊಳ್ಳಿ, ಅಕ್ಟೋಬರ್ ತಿಂಗಳು ನಿಮ್ಮ ಜೀವನಕ್ಕೆ ಹೊಸ ಶಕ್ತಿ, ಹೊಸ ಚೈತನ್ಯ ನೀಡಲು ಬಂದಿರ್ತದೆ ಅಂತಲೇ ಹೇಳಬಹುದು. ಇನ್ನು ಟೋಟಲ್ ಆಗಿ ಹೇಳುವುದಾದರೆ ಅಕ್ಟೋಬರ್ ತಿಂಗಳು ಕಟಕ ರಾಶಿಯವರಿಗೆ ಪ್ರತಿ ತಿಂಗಳು ಹೊಸ ಅವಕಾಶ, ಸವಾಲುಗಳು ತರ್ತದೆ. ಅದನ್ನು ನಾವು ಹೇಗೆ ಸ್ವೀಕರಿಸುತ್ತೇವೆ ಅನ್ನೋದು ನಮ್ಮ ಕೈಯಲ್ಲಿ ಇದೆ. ನಿಮ್ಮ ಜೀವನದಲ್ಲಿ ಈ ಅಕ್ಟೋಬರ್ ತಿಂಗಳು ಸಂತೋಷ, ಶಾಂತಿ ಮತ್ತು ಯಶಸ್ಸನ್ನು ತರಲಿ ಎಂದು ಹಾರೈಸುತ್ತೇವೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಅಕ್ಟೋಬರ್ ತಿಂಗಳ ಕಟಕ ರಾಶಿಯವರ ಭವಿಷ್ಯ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಜ್ಯೋತಿಷ ರತ್ನ ಯೂಟ್ಯೂಬ್ ಚಾನೆಲ್. ಧನ್ಯವಾದಗಳು.